ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು. ಕೋತಿ ಹಂಗೆ ಹಿಡಿದ್ರೆ ಆಗಿಲ್ಲ ಆಗಿಲ್ಲ ಈಗ ಜಿಟಿ ಅಂತ ಹೇಳ್ಯಾರ ಅವರು. ಯಾಕಪ್ಪ ಅಂತ ಕೇಳಿದ್ರ ನಾವು ನೀವೆಲ್ಲರೂ ಎಂಬ ಎಷ್ಟಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಎಷ್ಟೋ ಯವನಿಗಳನ್ನ ತಿರುಗಿ 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 ಕೊನೆಯದಾಗಿ ಮಾನವ ಜನ್ಮಕ್ಕ ಪಟ್ಟಿ ಬಂದ ಬಳಿಕ ಏನ್ ಮಾಡ್ಬೇಕಾಗಲ್ಲ ಭೂಮಿ ಮ್ಯಾಲ ಹೆಂಗ ಬಾಳಿ ಬದುಕಬೇಕಪ್ಪ ಅಂತ ಕೇಳಿದ್ರ ಹೆಂಗ ಬದುಕಬೇಕ್ರಿಪ್ಪ ಭೂಮಿ ಮ್ಯಾಲ ಬದುಕಿದ್ರೆ ಒಂದು ಬೆಂಕಿ ತರ ಬದುಕಬೇಕು. ಹೆಂಗ್ ಬದುಕ್ತೈತಿಪ್ಪ ಬೆಂಕಿ ಬೆಂಕಿ ಹ್ಯಾಂಗ ಬದುಕ್ತೈತಿ ಭೂಮಿ ಮ್ಯಾಲ ಅಂತ ಕೇಳಿದ್ರ ಹೆಂಗ್ ಬದುಕ್ತೈತಿ ಬೆಂಕಿ ತಾನೇ ಸುಟ್ಕೊತೈತಿ ತಾನೇ ಉರಿತೈತಿ 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 ಆದ್ರೆ ಬೆಂಕಿ ಮತ್ತೊಬ್ಬರಿಗೆ ಬೆಳಕು ಅಂತಕ್ಕಂಥದ್ದು ಕೊಡ್ತದ ಕೊಡ್ತದ ಕೊಡ್ತದ. ಹಾಗೆ ಇವತ್ತ ನಮ್ಮ ಶರೀರ ಅಂತಕ್ಕಂಥದ್ದು ನಶಿಸಿ ಹೋದ್ರೂ ಕೂಡ ಏನಾಗ್ಬೇಕಾಗೈತಿ ನಮ್ಮಿಂದ 4 ಮಂದಿಗೆ ಒಳ್ಳೆಯದಾಗಿರ್ಬೇಕು. ನಾವು ಮಾಡುವಂತ ಕಾರ್ಯ ಯಾವತ್ತು ಧರ್ಮದ ದಾರಿ ಹಿಡಿದಿರ್ಬೇಕು. ನಾವು ಮಾಡುವಂತ ಇವತ್ತು ಮಾತಾಡುವಂತ ಮಾತು ಇವತ್ತು ಸತ್ಯದ ಮಾತಾಗಿರ್ಬೇಕು. ಹೌದಾ ಹೌದಲ್ಲ? ಅದಕ್ಕೆ ನಮ್ಮ ಸರಜೋಡಿ ಹಾಡುವಂತ ಹುಡುಗಿ ಏನ್ ಮಾಡ್ಯಾರು ಬಹಳ ಚಂದ ಹಾಡಿಕೆ ಮಾಡಿ ಬಹಳ ಚಂದ ಜಗದಾಡಿ ಬಹಳ ಚಂದ ಕುಣದಾಡಿ ಕುಣಿರ್ತಕ್ಕಂತ ಎಲ್ಲಾ ದೈವಕ್ಕೆ ಎಲ್ಲ ಹೆಚ್ಚಂತ ಹೇಳಿ ಹೆಣ್ಣಂದ್ರೆ ಕೆಚ್ಚೈತಿ ಗಂಡಂದ್ರೆ ಕಡಿಮೆ ಐತಿ ಅನ್ನತಕ್ಕಂತ ಮಾತು ಹೇಳಿ ಹೇಳಿ ನಮಗ ಕೈಯಾಗ ಮಾಹಿಕ ಕೊಟ್ಟ ಪಾಳೆ ಕೊಟ್ಟ ಹುಡುಗಿಯಾಗಿರ್ತಕ್ಕಂಥಕ್ಕೆ ಏನ್ ಮಾಡೋರು ಒಂದು ಬಿಟ್ಟಾಳ ಶಿವಸಪ್ಪನ ಗೊತ್ತಿಲ್ಲಪ್ಪ ಗಾಡಿ ಹೋಗ್ಯಾರ ಗಾಡಿಗೆ. ಹೌದಲ್ಲ? ಅದಕ್ಕ ವಿಷಯ ತಂದು ಎಲ್ಲಿಗಿಟ್ರು ಏನೇನ್ ಮಾಡ್ಯಾರು ಏನೇನು ಮಾತಾಡಿ ಹೋದ್ರಪ್ಪ ಅಂತ ಕೇಳಿದ್ರ ಏನೇನ್ ಮಾತಾಡ್ಯಾರು ಏನವ್ರ ಮಾತ ಏನಂತ ಇವತ್ತಿನ ದಿವಸ ನೀ ಎಲ್ಲ ಹೆಚ್ಚಾಗಿ ಹೋಗ್ತೀವಿ ಹೋಗ್ ಹುಡುಗ ನಮ್ಮದು ಐತೆ ಮಾತಾ ಅಂತ ಹೇಳಿದ್ರು. ಹೇಳಲ್ಲ ಒಂದು ಮಾತು ಹೇಳಿದವ್ರು ಏನಂತ ಹೆಣ್ಣಿನಿಂದ ಗಂಡ ಹುಟ್ಟಬೇಕು ಗಂಡಿನಿಂದ ಗಂಡ ಹುಟ್ಟಬೇಕು ಅಂತ ಹೇಳಿದ್ರು ನಾವು. ಆ ಮಾತಿಗೆ ಅವ್ರೇನಂದ್ರು ಇಲ್ಲ 51 ಜೋಡಿ ಸಾಮೂಹಿಕ ವಿವಾಹ ಮಾಡ್ಯಾರಪ್ಪ. 51 ಜೋಡಿ ಇವತ್ತು ವಿವಾಹವನ್ನು ಮಾಡ್ಯಾರ. ಈ ವಿವಾಹ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಏನಾಗೈತಿ ಮತ್ತ ಅವ್ರ್ಯಾಕ ನಾವ್ಯಾಕ ಪಲ್ಲಂಗ ತರ್ಬೇಕ ನಿನ್ಗ ಗಾಡಿ ತರ್ಬೇಕು ಯಾಕ ನಾವು ಗಾಡಿ ತರ್ಬೇಕ ನಿನ್ಗ ಹೊಲಿಗಳು ತರ್ಬೇಕಂತ ನಾವು ಗುಡ್ಡೆ ಅಂತ ಕೇಳ್ತಾರ ಅವ್ರು. ಏನು ಗುಡ್ಡೆ ನಾವ್ ಅದಕ್ಕಾಗಿ ಬಂದು ಅದ ಬೇಕಂತ ಅದ ಬೇಕಂತ ಅವ್ರಿಗೆ ಏನೇನಿಲ್ಲ ಬೈನ ಕೊಡ್ತು ಹೌದಲ್ಲ? ಯಾಕಂದ್ರ ಇವತ್ತು ನೋಡಿ ಪುರಾಣಗಳೆಲ್ಲ ಬರೆದಿಟ್ಟಾರು. ಏನಂತ ಬರ್ತಾರ ಹೆಣ್ಣಿನಿಂದ ಗಣಮಕ್ಕಳು ಎಷ್ಟೋ ಮಂದಿ ಹುಟ್ಟಿ ಬಂದಾರು ಗಂಡಿನಿಂದ ಗಣಮಕ್ಕಳು ಎಷ್ಟೋ ಮಂದಿ ಹುಟ್ಟಿ ಬಂದಾರು. ಇವತ್ತ ಅವ್ರದ್ದು ಮಾತಾಡೋಣಂದಿ ಅವ್ರದೇ ಮಾತಾಡ್ನು ಇಲ್ಲ ಮಾವ ನನಗೆ ಪಲ್ಲಂಗ ಬೇಕು ನನಗೆ ಗಾದೆ ಬೇಕಂದಿ ಅದಕ್ಕೂ ಅದಕ್ಕೂ ರೆಡಿಲ್ಲ ಅದಕ್ಕೂ ರೆಡಿನಲ್ಲ. ಹೌದಾ ಯಾಕಂತ ಕೇಳ ಎಷ್ಟೋ ಮಂದಿ ನಿಮ್ಮವ್ವ ಹೆಣ್ಮಕ್ಳಿಗೆ ಮಕ್ಕಳಾಗಬೇಕಾದ್ರ ನಮ್ಮ ಅಪ್ಪ ಏನಪ್ಪಾ ಅಂತ ಕೇಳಿದ್ರ ನಿಮ್ಮ ಅವ್ವನ ಸಂಗಟ ಹೋಗು ಕೂಡಿ ಮಕ್ಕಳ ಹಳದಾರ ಹೋಗ ಕೂಡ್ಲಾರ್ದ್ರು ಮಕ್ಕಳವನ್ನ ಹಳದಾರ. ನನ್ನ ಉದ್ದೇಶ ಏನಂತಂದ್ರ ದುರ್ಗಾದೇವಿ ಚಾತ್ರಿ ಮಾಡ್ಯಾರಿಲ್ಲಿ ನೋಡಿ ನಡುವಾರ್ನ ಕಮ್ಮ ಕಟ್ಟಾರ ಏನ ಒಂದು ಬಡಿಗೆ ಕಟ್ಟಾರ. ಈಚ ಕಡೆ ಗಂಡಮಕ್ಕಳು ಕೊಂಡಬೇಕು ಆಚ ಕಡೆ ಹೆಣ್ಮಕ್ಳು ಕೊಂಡ್ಬೇಕಂತ ಒಂದು ಬಡಿಗೆ ಕಟ್ಟಾರಿ. ಹಾಗೆ ಗಂಡ ಗಂಡ ಹಾಕಿ ಅಂದ್ರ ನನ್ನ ಸಂಪರ್ಕ ನಿನಗೂ ಆಗ್ಬಾರ್ದು ನಿನ್ನ ಸಂಪರ್ಕ ನನಗೂ ಆಗ್ಬಾರ್ದು ಇಲ್ಲಿ ಮಾಡಿ ತೋರ್ಸೋದೈತಿ. ಯಾರಿಗೆ ಗೊತ್ತಿಲ್ಲ ತಗೊಂಡಿರಾಗ ಪಲ್ಲಂಗ ಚಿಯಾಗ ಗೊತ್ತೈತೆ ಗಾಳಿ ಹಾಕಿ ಹಾಗೆ ಹೇಳ್ತಾರ ಅವ್ರು ಹೇಳ್ತಾರ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ ಕರೆ ಇವತ್ತು ಏನ್ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರ ಗೊತ್ತು ಇರ್ಲಾರ್ದಂತ ವಿಷಯಗಳನ್ನ ಇವತ್ತು ಈ ದೈವ ಹೇಳ್ಬೇಕಾಗೈತಿ ಸಮಾಜ ಹೇಳ್ಬೇಕಾಗೈತಿ. ನೀ ಅದಕ್ಕೆ ಬರ್ತಾನೆ ನಿರ್ಮಾಣ ಮಾತಾಡ್ತಾನೆ ಕೇಳ ಎಷ್ಟೋ ಮಂದಿ ದೈತ್ರಾಗಿರ್ತಕ್ಕಂಥವ್ರು ಪರಮಾತ್ಮನ ಹತ್ಯೆಗೆ ಹೊರ ಪಡ್ಕೊಂಡು ಬಂದಿದ್ರು. ಏನಪ್ಪ ಅಂತ ಹೇಳಿ ಪರಮಾತ್ಮ ಪಾರ್ವತಿ ಯಾವಾಗ ಹೋಗಿ ಕೂಡಿ ಒಂದು ಮಗುವಿಗೆ ಜನ್ಮ ಕೊಡ್ತಾರ ನೋಡು ಆ ಮಗುವಿನಿಂದ ಮಾತ್ರ ನಮ್ಮ ಮರಣ ಆಗ್ಬೇಕಂತ ಎಷ್ಟೋ ಮಂದಿ ದೈತ್ರ ಹೊರ ಪಡ್ಕೊಂಡು ಬಂದಿದ್ರು.
ಮತ್ತೆ ಯಾಕ ಬ್ಯಾಗ್ ಸಿಕ್ಕಿದ್ದು ಪುರಾಣ ತೋರಿಸಿದ್ದೆ ಎಲ್ಲದಕ್ಕೆ ಒಬ್ಬೊಬ್ಬಕಿನ ಹೊಟ್ಟೆ ಬಿಟ್ಟಿಲ್ಲ ಅಂತ ಈಗೆಲ್ಲ ತೆಗೆದು ಕೊಡ್ತಾಳೆ. ಹೌದಲ್ಲ ಎಲ್ಲರ ಮೇಲೆ ಆಗದಕ್ಕೆ ಕೃಷ್ಣ ಪರಮಾತ್ಮ ನಮ್ಮಪ್ಪ ಒಬ್ಬನೇ ಇದ್ದ. 16,108 ಮಂದಿ ಲಗ್ನ ಆಗ್ಯಾನ ನಮ್ಮಪ್ಪ. ಒಬ್ಬೊಬ್ಬಕ್ಕೆ ಹೊಟ್ಟೆ ಒಳಗ 10 ಗಂಡ 1 ಹೆಣ್ಣ. ಹೌದಾ 1,86,000 ಮಕ್ಕಳು ಹುಟ್ಟ್ಯಾವ ನಮ್ಮಪ್ಪ ಕೃಷ್ಣ ಒಬ್ಬನಿಗೆ. ಎಲೆಕ್ಟ್ರಿಕ್ ಬಟ್ಟೆ ಜನಗಳ ಇದು ಪಲ್ಲಾಗಿದ ಇದು ಪಲ್ಲಾಗ ನೋಡ ಇದು ಪಲ್ಲಾಗಿದ ನಿತ್ತೆಲ್ಲ ಮಕ್ಕಳು ಹುಟ್ಟಬೇಕಾದ್ರೆ ಅಪ್ಪನ ಕರ್ಕೊಂಡು ಹರಿದ್ರು ಏನು ನೀವು ಬಾಳ ಮಾಡಿದ್ರು ಏನು ಉಂಡಿ ಗಿಂಡಿ ಹಾಕೊಂಡ್ರು ಹೊಟ್ಟೆ ನೀವು ಹರಿದ್ರು ಮುಂದೆ ಪಡೆ ಕೇಳಾಗ ಹೌದಾ ಹೌದಲ್ಲ ಅದಕ್ಕಾಗಿ ಯಾಕಂತ ಕೇಳಿದ್ರ ಸಿದ್ದಪ್ಪನ ಪ್ರಥಮದಲ್ಲಿ ಮಾದೇವನ ಕೈಯಿಂದ ಹುಟ್ಟಿರ್ತಕ್ಕಂಥ ವಿನಾಯಕನ ಸ್ತೋತ್ರ ಮಾಡ್ಕೊಂಡಿವಿ ಬಂದಿರ್ತಕ್ಕಂಥ ವಿಘ್ನೆಲ್ಲ ದೂರಾಗಿ ಹೋಗ್ತವ ಯಾರು ನಾಮವನ್ನು ನೋಡಿದಪ್ಪ ಅಂತ ಕೇಳಿದ್ರೆ ಗಣಪತಿಯ ನಾಮವನ್ನು ನೋಡಿದ್ರ ಬೇರೆದವರಿಗೆ ಬೇಕಾದವನ್ನ ಕೊಟ್ಟಿರ್ತಕ್ಕಂಥವ್ ಯಾರಪ್ಪ ಅಂತ ಕೇಳಿದ್ರೆ ನಮ್ಮಪ್ಪ ಗಣಪತಿ ಆಗ್ಯಾನ ಅಗ್ರ ಪೂಜೆ ಕಲಿಕಾರಸ್ಥ ಹೊಂದವ ಯಾರಪ್ಪ ಅಂತ ಕೇಳಿದ್ರೆ ನಮ್ಮಪ್ಪ ಗಣಪತಿ ಅಗ್ರ ಪೂಜೆ ಕಲಿಕಾರಸ್ಥನಾಗ್ಯಾನ ಐದ ನಾಮಗಳನ್ನ ಪಡೆದುಕೊಂಡ ಧರ್ಮಿ ಮ್ಯಾಲ ಬಂದಾನ ಇವತ್ತು ಅವನು ಯಾರು ಪೂಜೆ ಮಾಡ್ತಾರ ನೋಡು ಬಡತನ ಇದ್ದವರಿಗೆ ನಮ್ಮಪ್ಪ ಸಿರ್ತಾನ ಕೊಟ್ಟಾನ ಮಕ್ಕಳಿಂದವರಿಗೆ ನಮ್ಮಪ್ಪ ಮಕ್ಕಳನ್ನು ಕೊಟ್ಟಾನ ಸೌಭಾಗ್ಯ ಇಲ್ಲದವರಿಗೆ ನಮ್ಮಪ್ಪ ಸೌಭಾಗ್ಯವನ್ನು ಕೊಟ್ಟಾನ ಇವತ್ತಿನ ದಿವಸ ಗಣಪತಿನ ಯಾಕೆ ಸ್ತೋತ್ರ ಮಾಡ್ಕೋಬೇಕೈತಿಪ್ಪ ಅಂತಂದ್ರ ಬೆಳಕಕ್ಕೆ ಊರ 10 ಗಂಟೆಗೆ ಬಂದು ದಿನ ಹೊಡೆದಪ್ಪ ಅಂತಂದ್ರ ಮುಂಜಾನೆ 6 ಗಂಟೆ ತನಕ ಭಕ್ತಿ ಮಾಡ್ಬೇಕಾಗಿದ್ರು ಹೌದಲ್ಲ 6 ಗಂಟೆ ತನಕ ದುರ್ಗಾದೇವಿ ಛಾತ್ರಿ ಒಳಗ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತ ಅಡಚಣೆ ಬರಬಾರ್ದು ಯಾವುದೇ ರೀತಿ ತೊಂದರೆ ಆಗಬಾರ್ದು ಯಾವುದೇ ರೀತಿಯಾದಂತ ವಿಘ್ನ ಬರಬಾರ್ದು ಅಂತ ತಿಳ್ಕೊಂಡು ಗಣಪತಿ ಸ್ತೋತ್ರವನ್ನು ನಾವು ಮಾಡ್ಕೊಂಡಿವ ನಾವು ಹಾಡ್ತೀವ ಅಂತ ತಿಳ್ಕೊಂಡು ಹಚ್ಕೊಂಡು ನಾವು ಹುಡುಗಿ ಒಂದು ಹಾಡ ಹಾಡ್ಯಾವ ಕಲೆಯಿಂದ ಮಂಗಳ ಚಂಡಿಕಾ ಬಿಟ್ಟರು ಆ ಮಂಗಳ ಚಂಡಿಕಾನ ಮಂಗಳವಾರ ದಿವಸ ಪೂಜೆ ಮಾಡ್ಕೋಬೇಕು ಅಂದ್ರ ಬಂದಿರತಕ್ಕಂಥ ವಿಘ್ನ ದೂರ ಆಗಿ ಹೋಗ್ತಾವ ಅಂತ ಹೇಳಿ ಸರಜೋಡಿಕವಂತ ಹಾಡ್ಯಾರ ಒಂದೇ ಒಂದು ಮಾತು ಕೇಳೋದೈತಿ ಸಿದ್ದಪ್ಪನ ಏನಪ್ಪ ಅಂತಂದ್ರ ಸೃಷ್ಟಿಯ ಪೂರ್ವದಲ್ಲಿ ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕಂಥವ ಲೋಕದ ಉದ್ಧಾರಕ್ಕಾಗಿ ವಾರಕ್ಕೆ ಬೇಕಾಗಿರ್ತಕ್ಕಂಥ 7 ವಾರಗಳನ್ನ ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟ ಈ ಸದ್ಯಕ್ಕೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಇವೇನು 7 ದಿವಸ ನೋಡು ಈ 7 ದಿವಸವನ್ನ ಸೃಷ್ಟಿ ಮಾಡಿದವ ಯಾರಪ್ಪ ಅಂತ ಕೇಳಿದ್ರ ನಮ್ಮಪ್ಪ ಲೋಕದ ಉದ್ಧಾರಕ್ಕಾಗಿ ಲೋಕದ ಹಿತಕ್ಕಾಗಿ ಈ ಚಂದ್ರಿಕ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟ ನೀವು ಒಂದು ಹಾಡ ಹಾಡಿ ಮಂಗಳವಾರ ದಿವಸ ಮಂಗಳ ಚಂಡಿಕಾ ಪೂಜೆ ಮಾಡ್ಕೋಬೇಕಂತ ಹಾಡ್ರಿ ಮಂಗಳವಾರವನ್ನು ಬಿಟ್ಟ ಬುಧವಾರ ಆಯ್ತು ಗುರುವಾರ ಆಯ್ತು ಹೌದಲ್ಲ ಇವತ್ತು ಗುರುವಾರ ಐತಿ ಇವತ್ತು ಗುರುವಾರ ಐತಿ ಮಂಗಳವಾರ ಪೂಜೆ ಮಾಡ್ಕೋಬೇಕು ಅನ್ನಕತ್ತಿ ಒಪ್ಕೊಂಡ್ರೆ ಮಾತಾಡ ಒಪ್ಕೊಂಡು ನಾವು ಒಪ್ಕೊಂಡು ಮಂಗಳವಾರ ಬಿಟ್ಟ ಬುಧವಾರ ದಿವಸ ನನಗೆ ಕಷ್ಟ ಬರ್ಲಿ ಬೇಕಾದ್ರೆ ನಿನಗ ಬರ್ಲಿ ಗೊತ್ತಾಗಲಿ ಬರ್ಲಿ ಇಲ್ಲ ನಮ್ಮ ಅಪ್ಪ ಬರ್ಲಿ ಬೇಕಾದ್ರೆ ಅವ್ವ ಬರ್ಲಿ ಯಾರ್ಯಾರ ಕಷ್ಟ ಬರ್ತಂದ್ರ ಮಂಗಳವಾರ ಬಿಟ್ಟ ಬುಧವಾರ ದಿವಸ ಕಷ್ಟ ಬರ್ತಂದ್ರ ಅಲ್ಲಿ ಹೋಗಿ ಯಾರಿಗೆ ಉಳ್ಕಡಿಗಳು ಯಾರು ಪೂಜೆ ಮಾಡ್ಕೋಬೇಕು ಅಲ್ಲಿ ಯಾರು ಉಳ್ಕಡಿ ಬೆಳಗೋದು ಅಲ್ಲಿ ಯಾರು ಕಪ್ಪು ಹಾಕುದು ಅಲ್ಲಿ ಯಾರು ಕಾಯಿ ಹೊಡಿದು ಏನ್ ನಿಮ್ಮ ಅವ್ವನ ಮಂಗಳವಾರ ದಿವಸ ಅಷ್ಟ ಪೂಜೆ ಆಗೈತು ವಾರಕ್ಕಿರ್ತಕ್ಕಂಥ 7 ದಿವಸ ನಿಮ್ಮ ವಾರ ಪೂಜೆ ಆಗೈತು ಅಥವಾ ಇಲ್ಲೋ ಹಿಂಗ ಮಾಡ್ತಾನ ವಾರಕ್ಕೆ 7 ದಿನ ನಾವು 7 ದಿನದಾಗ ಮಂಗಳವಾರ ಜಳಕ ಮಾಡ್ತಾರೆ ಉಳಿದ ಜಳಕ ಮಾಡ್ತಾರೆ ಕೇಳೋರು ಹೌದಲ್ಲ ಈ ಪಟಕ ಮಾತಾಡೋದು ಅದಕ್ಕಾಗಿ ಏನು ಮಂಗಳವಾರ ಪೂಜೆ ಆಗಿತ್ತು ಏನು ಮಂಗಳವಾರ ಜಳಕ ಮಾಡ್ತೀರಾ ಏನೋ ಉಳಿರ್ತಕ್ಕಂಥ 6 ದಿವಸ ನಿಮ್ ಪೂಜೆ ಆಗಿತ್ತು ಏನು ಉಳಿದ 6 ದಿನ ಜಳಕ ಮಾಡ್ತಾ ಇಲ್ಲೋ ಮುಂದಿನ ಪಾಠಕ್ಕೆ ಬರ್ಬೇಕಾದ್ರೆ ನಮ್ಮ ದೇವಿನ ಮಂಗಳವಾರ ಅಟ್ಟೆ ಆಗಿದ್ದು ಅದನ್ನೇ ಹೇಳು ಇಲ್ಲಂದ್ರೆ ವಾರಕ್ಕೆ 7 ದಿವಸ ನಾವು 7 ದಿನ ಪೂಜೆ ಆಗೈತೆ ಅದನ್ನ ಹೇಳು ಮುಂದಿನ ಪಾಠಕ್ಕೆ ಏನ್ ಮಾಡ್ತೇವೆ ಹಾಡು ಅದಕ್ಕೆ ನಮ್ಮ ಕಮಿಟಿ ನಿರ್ಣಯಗಳಿರ್ತಕ್ಕಂಥ ಅಣ್ಣವರಾಗಿರ್ತಕ್ಕಂಥವ್ರು ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಅಣ್ಣವರು ಹಾಕಿ ಕೊಟ್ಟಾರ ಒಂದು ನಿರ್ಣಯ ಏನ್ ನಿರ್ಣಯ ಕೊಟ್ಟರು ಸವಾಲುಗಳನ್ನು ತೆಗೆದುಕೊಡ್ಬೇಕು ಅಂತಕ್ಕಂಥ ಮಾತು ಹೇಳ್ಯಾರ ಒಂದು ತಾಸು ಟೈಮು ಕೊಟ್ಟಾರ ಸಂಜೆ ಒಂದು ಪ್ರಶ್ನೆ ಕೇಳ್ಬೇಕು ಬರ್ತೈತೆ ಹೇಳ್ಬೇಕು ಬರ್ಲಿಲ್ಲಪ್ಪ ಅಂತಂದ್ರೆ ಯಾರು ಉತ್ತರ ಪ್ರಶ್ನೆ ಕೇಳಿರ್ತಾರೆ ನೋಡು ಅವರೇ ಉತ್ತರ ಹೇಳ್ಬೇಕು ಅಂತಕ್ಕಂಥ ಮಾತು ಹೇಳ್ಯಾರ ಅದಕ್ಕೆ ಇವತ್ತಿನ ದಿವಸ ಬೆಳಕಟ್ಟಿ ಊರಾಗ ನಾವ ಕೇಳುವಂತ ಪ್ರಶ್ನೆ ಹೆಂಗೈತಪ್ಪ ಅಂತ ಕೇಳಿದ್ರ ಪರಮಾತ್ಮ ಹೆಂಗಿದಾರಪ್ಪ ಅಂತ ಕೇಳಿದ್ರ ಕೊರಳಾನೆ ನಾಗಭೂಷಣವನ್ನ ಹಾಕೊಂಡ ಮೈ ತುಂಬ ಭಸ್ಮವನ್ನ ಪಡೆದುಕೊಂಡ ಆ ಬಿಳಿ ಚರ್ಮವನ್ನ ಸುತ್ತಿಕೊಂಡ ಯಾವತ್ತು ಪರಮಾತ್ಮ ಆಗಿರ್ತಕ್ಕಂಥ ಸ್ಮಶಾನದೊಳಗ ವಾಸಿಸ್ತು ಅವಾಗ
ನಮ್ಮ ಅಪ್ಪ ಶ್ರಾಪ ಕೊಟ್ಟಾನ ಹೌದಾ ನಿಮ್ಮ ಅವ್ವಾಗ ಕೆಂಪಂದು ಹೋಗಿ ಖಾರದ ಬಂದಂತೇಳಿ ನಿಮ್ಮ ಅವ್ವಾಗ ಮೊದಲು ಕೆಂಪು ಬಂದಿತ್ತ ನಿಮ್ಮ ಅವ್ವಾಗ ಕೆಂಪು ಬಣ್ಣ ಹೋಗಿ ನಿನಗೂ ಕರಿ ಬಣ್ಣ ಬರಲಿ ಹೌದಾ ನಿನ್ನ ರೂಪವನ್ನ ನೋಡಿ ಜಗತ್ತನ್ನಾಗಲಿ ಅಂತ ಹೇಳಿ ನಮ್ಮ ಅಪ್ಪ ಶ್ರಾಪ ಕೊಟ್ಟಾನ ಹೌದಾ ಅವಾಗ ನಿಮ್ಮ ಅವ್ವ ನಮ್ಮ ಅಪ್ಪನ ಕಾಲು ಹಿಡ್ಕೊಂಡು ಅತ್ತಾಳ ಹೇಳ್ತೇವೆ ಏನಂತ ಪತಿದೇವ ನನಗಿಂತ ಶ್ರಾಪ ಕೊಡಬೇಡ ಅಂದ್ರು ಸಹಿತ ಪರಮಾತ್ಮ ಹೇಳಿದ ಮಾತ ಏನಂತ ಯಾಕಂತ ಕೇಳಿದ್ರೆ ನಾ ಆಡಿರ್ತಕ್ಕಂಥ ಮಾತುವನ್ನು ಹೊರಗೆ ಬಂತಪ್ಪ ಅಂತಂದ್ರ ಅದು ಎಂದೂ ಬಾಲ್ಯ ನೆನಪಾತಗಳ ಮಾತು ಸುಳ್ಳಕ್ಕೆ ಸಾಧ್ಯ ಇಲ್ಲ ಏನಿಲ್ಲ ಹೌದಲ್ಲ ಆ ಶ್ರಾಪ ಕೊಟ್ಟಿರೋದ್ರಲ್ಲಿ ನೀ ಕಾಯಿ ಇರ್ತಕ್ಕಂಥ ಅವತಾರವನ್ನು ಕೊಟ್ಟ ಜಗತ್ತಿನಾಗ ನೀ ಕಳೆಗಾಲಕ್ಕೆ ನಿನ್ನ ನೋಡಿ ಜನ ನಗ್ತಾರು ನಿನ್ನ ಶ್ರಾಪವನ್ನ ಏನು ನೀ ಕಳೆದಿದೆ ನೋಡ ನಿನ್ನ ಶ್ರಾಪವನ್ನ ನೀ ಕೊಟ್ಟತಕ್ಕ ನಿನ್ನ ಬಣ್ಣವನ್ನ ನೀ ಬಾಯಿ ಬೇರೆ ಬಣ್ಣ ಪಡ್ಕೋಬೇಕಾಗಿತ್ತು ಅಂದ್ರ ಏನ್ ಮಾಡ್ಬೇಕ ನೀ ಎಂತ ಜಾಗಕ್ಕೆ ಹೋಗು ನಿನ್ನ ಏನ್ಪಾದ ಪಾಪ ಪರಿಹಾರ ಹೋಗತ್ತೇವಿ ಪರಮಾತ್ಮ ಪಾರ್ವತಿ ಹೇಳ್ಯಾನ ಕರಿ ಬಣ್ಣವನ್ನ ನಿಮ್ಮ ಅವ್ವ ಪಡ್ಕೋಬೇಕಾಗಿತ್ತು ಅಂದ್ರೆ ಬಾಯಿ ಯಾವ ಜಾಗಕ್ಕೆ ಹೋಗಿ ಕರಿ ಬಣ್ಣ ಇದ್ದದ ಬಾಯಿ ಕೆಂಪು ಬಣ್ಣ ಪಡ್ಕೊಂಡ್ಳು ಹೌದಲ್ಲ ಇದು ನನ್ನ ಪ್ರಶ್ನೆ ಐತಿ ಮುಂದಿನ ಪಾಳಕ್ಕೆ ಬಂದ್ರೆ ಹೇಳು ಬಾಯಿ ನಮ್ಮನ್ನ ಕೇಳು ಅದಕ್ಕೆ ಬಾಲಟ್ ಹಾಡು ಬೇಡ ಬಾಲಟ್ ಮಾತಾಡೋದು ಬೇಡ ದೈವ ಪಂಚಮದ ಅವಶ್ಯಕತೆ ಏನು ಇಲ್ಲ ಮುಂದಿನ ಪಾಳಕ್ಕೆ ಬರ್ಬೇಕಾದ್ರೆ ಹುಡುಗಿ ಮಾತು ಹೇಳಲ್ಲ ಏ ಹುಡುಗಿಯನ್ನು ಸಾಮಾನ್ಯ ಅಲ್ಲ ಅವ ಡಿಗ್ರಿ ಮುಗಿಸ್ಯಾನ ಪಂಚಾಯತಿ ಚೇರ್ಮನ್ ಅದಾನ ಚೇರ್ಮನ್ ಆಗ್ಬೇಕಾರ ನಾನೇ ನೀವು ಚೇರ್ಮನ್ ಮಾಡಿ ಅದು ಕರೆ ಹೌದಲ್ಲ ಯಾಕಂದ್ರೆ ಕೇಳಿದ್ರ ಇವತ್ತಿನ ದಿವಸ ಹೆಂಗಪ್ಪ ಅಂತ ಕೇಳಿದ್ರ ಒಬ್ಬ ಮನುಷ್ಯ ಸಾಧನೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಎಂದು ಎಷ್ಟೆಷ್ಟೋ ಕೈಗಳು ಹಿಂದಕ್ಕೆ ಇರ್ತಾವ ಸುತ್ತಪ್ಪನ ಹೌದಲ್ಲ ಹುಡುಗಿ ಇವತ್ತು ಅಪೋಸಿಟ್ ಪಾರ್ಟಿ ಇದ್ರು ಸಹಿತ ಎಂದು ಹುಡುಗಿ ಕೈವಾಡ ಮಾಡೈತಿ ಕಡೆ ಹೌದಲ್ಲ ಯಾಕಂದ್ರೆ ಹಿರಿ ಕಲಾವಂತರು ಅದಾರ ತೊಂಡು ತಕ್ಕ ನೋಡೋಣ ಹುಡುಗಿ ಮಾಡ್ತಾರೋ ಮುದಿಕಾಗಿ ಬರ್ತಾರೋ ಏನೋ ಕಾದು ಕುಸ್ತಿ ಹಿಡಿದೈತಿ ಯಾರು ನೋಡಿ ಸತ್ಯ ಸುಂದರವನ್ನ ಹಾಡಿ ಹುಡುಗಿಗೆ ಚಾನ್ಸ್ ಕೊಟ್ಟು ಮತ್ತೆ ಹುಡುಗಿ ಹೆಂಗ್ ಬರ್ತಾಳ ಹಂಗೆ ಕಾದು ಕುಸ್ತಿ ಬಿಡು ಚಾಲು